ನಾನು ಉನ್ನತಿಗೆ ಬರೋದಕ್ಕೂ ಮುಂಚೆ ಇಂಗ್ಲೀಷಲ್ಲಿ ಹೇಗೆ ನನ್ನ ಹೆಸರು ಹೇಳೋದು, ಅಡ್ರೆಸ್ ಹೇಳೋದು, ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋ ಸಮೇತ ನನಗೆ ಮುಂಚೆ ಯಾವುದು ಬರ್ತಿರ್ಲಿಲ್ಲ. ಇವಾಗ ಉನ್ನತಿಗೆ ಬಂದಮೇಲೆ ಸ್ವಲ್ಪ ನನ್ನ ಫ್ಯಾಮಿಲಿ ಬಗ್ಗೆ ಇಂಗ್ಲೀಷಲ್ಲಿ ಹೇಳ್ಕೊಳ್ಳೋಕ್ಕಾದ್ರೂ ಸ್ವಲ್ಪ ಕಲ್ತಿದ್ದೀನಿ. ಹಿಂಗೆ 2 ವರ್ಷ ಹೋದೆ ಕಾಲೇಜ್ಗೆ, ದುಡ್ಡು ಕಟ್ಟಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀನೇನೋ ಅಂತ. ಆದರೂ ಅವ್ರು ಏನು ಅಲ್ಲಿ ಕಲಿಸಿಲ್ಲ. 1 ಮಾಸ ಸಮೇತ ಅವ್ರು ಇಂಗ್ಲೀಷಲ್ಲಿ ನಮಗೆ ಮಾತಾಡ್ಸಿರ್ಲಿಲ್ಲ. ಇಲ್ಲಿಗೆ 35 ಡೇಸಲ್ಲಿ ನಾನು ಸ್ವಲ್ಪ ಆದರೂ ನನಗೆ ಇಷ್ಟ ಆದ ಮಟ್ಟಕ್ಕೆ ನಾನು ಇಂಗ್ಲೀಷ್ ಕಲ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಐ ಆಮ್ ಸಾಯಿತೇಶ್. ನಂದು ಇದೇ ಪಾಪ. ನಾನು ಉನ್ನತಿಗೆ ಬರೋದೇ ಇಷ್ಟ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ಬರೋದು ಇಷ್ಟ ಇಲ್ಲ. ಮತ್ತೆ ಬಂದಮೇಲೆ ನನ್ಗೆ ಖುಷಿ ಆಯಿತು, ಈ ಥರ ಹೇಳ್ಕೊಡ್ತಾರ. ಬರೋಕ್ಕೆ ಮುಂಚೆ ಏನು ಬಿಡು, ಎಲ್ಲ ಥರನೇ ಟೀಚರ್ಸು, ಎಲ್ಲ ಒಂದೇ ಟೀಚರ್ಸು, ಎಲ್ಲೋದ್ರೂ ಹೊಡ್ಸ್ಕೊಂತೀವಿ ಓದಿಲ್ಲ ಅಂದರೆ, ಯಾಕೆ ಬರ್ಬೇಕು ಸುಮ್ಮನೆ ಅಂತ ಬರ್ತಾ ಇರಲಿಲ್ಲ. ಮತ್ತು ನಮ್ಮಮ್ಮ ಹಂಗಿರಲ್ಲ ಅಂತ ಕನ್ವಿನ್ಸ್ ಮಾಡಿಬಿಟ್ಟು ಕಳಿಸ್ಬಿಟ್ಟಿರಲಿ. ಇಲ್ಲಿ ಬಂದಮೇಲೆ ನನ್ನ ಬಗ್ಗೆ ನನಗೆ ಹೇಳ್ಕೊಳೋದು ಬರ್ತಾ ಇಲ್ಲ. ಇಲ್ಲಿ ಬಂದಮೇಲೆ ಹೆಂಗೆ ಹೇಳ್ಕೊಬೇಕು, ಆಮೇಲೆ ನನ್ನ ಪರಿಚಯ ಹೆಂಗೆ ಮಾಡ್ಕೋಬೇಕು ಅಂತ ಗೊತ್ತಾಯಿತು. ಯಾರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಯಿತು. ಇದೆಲ್ಲ ಕಲಿಸ್ಕೊಟ್ಟ ನವದೀಪ್ ಸರ್, ಶ್ರೀಧರ್ ಸರ್, ಥ್ಯಾಂಕ್ಸ್. ಎಲ್ಲ ಬಾಯಲ್ಲಿಂದ ಹೇಳ್ತಾರೆ ಥ್ಯಾಂಕ್ಸ್, ನಾನು ಇಲ್ಲಿಂದ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಐ ಆಮ್ ಕಾವ್ಯ. ನಾನು ಫಸ್ಟ್ ಉನ್ನತಿಗೆ ಬರೋ ಮುಂಚೆ ನಾನು ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಎಲ್ಲ ಕಲ್ತ್ಕೊಂಡೆ, ಮತ್ತು ನಾಲೆಡ್ಜ್ ಎಲ್ಲ ಇಂಪ್ರೂವ್ ಮಾಡಿಕೊಂಡೆ, ಮತ್ತು ಯಾರಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕಂತ ಕಲ್ತ್ಕೊಂಡೆ, ಮತ್ತು ಇಂಟರ್ವ್ಯೂವಲ್ಲಿ ಹೆಂಗೆ ಫೇಸ್ ಮಾಡಬೇಕಂತ ಕಲ್ತ್ಕೊಂಡೆ. ಗುಡ್ ಮಾರ್ನಿಂಗ್ ಎವ್ರಿವನ್, ನನ್ನ ಹೆಸರು ಗಣೇಶ್ ಅಂತ. ನಮ್ಮ ಸ್ವಂತ ಬಂದಿದ್ದೆ ಪಾವಡ. ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ಅಷ್ಟೊಂದು ಮಾತಾಡೋದಾಗಲಿ, ಸ್ಟೇಜ್ ಮೇಲೆ ಹೋಗಿ ಮಾತಾಡೋದಾಗಲಿ, ಇಂಗ್ಲೀಷ್ ಮಾತಾಡೋದಾಗಲಿ ಮುಂಚೆ ಇನ್ನೂ 0%, 1% ನಾಲೆಜ್ ಇರಲಿಲ್ಲ. ಅದ್ರ ಬಗ್ಗೆ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಸ್ವಲ್ಪನೂ ಗೊತ್ತಾಗ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಕಲ್ತಿದ್ದೀವಿ. ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಮಾತಾಡೋದೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ನಾವು ಎಷ್ಟು ತಪ್ಪು ಮಾಡಿದ್ರು ಶ್ರೀಧರ್ ಸರ್, ನವದೀಪ್ ಸರ್, ನಲಿಕಾ ಮ್ಯಾಮು ಎಲ್ಲ ಸಪೋರ್ಟ್ ಮಾಡಿ ಸರಿಪಡಿಸಿ ಒಳ್ಳೆದಾಗಿ ತರ್ತಾರೆ, ಒಳ್ಳೆ ಬುದ್ಧಿ ಹೇಳ್ತಾರೆ. ಮತ್ತು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಡಿಮೋಟಿವೇಟ್ ಯಾವತ್ತೂ ಮಾಡಿಲ್ಲ. ಆಗುತ್ತೆ, ನಿಮ್ಮ ಕೈಯಲ್ಲಿ ಮಾಡ್ತೀಯಾ ಅಂತೇಳಿ ಮೋಟಿವೇಟ್ ಮಾಡ್ತಾರೆ. ಇಲ್ಲಿ ಬಂದಮೇಲೆ ಇನ್ನೂ ಸೆಲ್ಫ್ ಮೋಟಿವೇಟ್ ಆಗಿದ್ದೀವಿ. ಹಾಗಾಗಿ ಒಂದು ಸ್ವಲ್ಪ ತುಂಬ ಇಂಪ್ರೂವ್ ಆಗುತ್ತೀವಿ ನಾವು ಫ್ಯೂಚರಲ್ಲಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಇಂಗ್ಲೀಷ್ ಮುಂಚೆ ನಾವು ಫಸ್ಟಿಂದ ಕಾಲೇಜ್ವರೆಗೂ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿರ್ತೀವಿ. ಬಟ್ ನಮ್ಗೆ ಅಷ್ಟೊಂದು ಆಪರ್ಚುನಿಟಿ ಇರಲ್ಲ ನಾವು ಇಂಗ್ಲೀಷಲ್ಲಿ ಮಾತಾಡೋದು. ಬಟ್ ಇಲ್ಲಿ ನಮ್ಗೆ ಅದು ಸಿಗುತ್ತೆ, ನಾವು ಯೂಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ. ಹೊರಗಡೆ ಎಲ್ಲಾದರೂ ಹೋದರೆ ಕಾನ್ಫಿಡೆನ್ಸ್ ಮತ್ತು ಹೆಂಗೆ ಇಂಟರ್ವ್ಯೂ ಫೇಸ್ ಮಾಡೋದು ಅನ್ನೋದು ಹೇಳ್ಕೊಡ್ತಾರೆ. ನಾವು ಚೆನ್ನಾಗಿ ಮಾಡಿ